ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ಇಲಾಖೆ ಅಂದರೆ ನಮ್ಮ ಪೊಲೀಸ್ ಇಲಾಖೆ. ಒಂದು ಕಾನ್ಸ್ಟೇಬಲಿಂದ IPS ಹುದ್ದೆವರೆಗೂ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ಕರಾವಳಿಯ ಪ್ರದೇಶದ ಜನಗಳು ತುಂಬ ಅಪ್ಲಿಕೇಶನ್ ಹಾಕೋದು ಅಥವಾ ಎಕ್ಸಾಮ್ ಬರೆಯೋದು ತುಂಬ ಕಡಿಮೆ ಆಗಿದೆ ಇತ್ತೀಚೆಗೆ. ಕಡಿಮೆ ಅಂದರೆ ಲಾಸ್ಟು 15 ವರ್ಷದಲ್ಲಿ ಕಾನ್ಸ್ಟೇಬಲ್ ಅಂತ ನೀವೆಲ್ಲ ಹುಡುಕಿದ್ರೆ, ನಾನು ಹುಡುಕಿದ್ರೆ ಇಬ್ಬರು ಮಾತ್ರ ಸಿಗ್ತಾರೆ. 3000 ಜನ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗಿದೆ, ಇಬ್ಬರು ಮಾತ್ರ ಸಿಗ್ತಾರೆ. 3000ದಲ್ಲಿ ಕರಾವಳಿ ಭಾಗದ ಮಕ್ಕಳು ಇಬ್ಬರು ಮಾತ್ರ ಅಲ್ವಾ. ಅದಕ್ಕೆ PUC ಮಾತ್ರ ವಿದ್ಯಾರ್ಹತೆ ಅಲ್ವಾ. ಆಯಿತು, ನೀವು PUC ಓದಿರ್ತಾರೆ, ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಷ್ಟು ಕೊಡ್ಬೋದು ಕಾರ್ಕಳದಲ್ಲಿ? ಎಷ್ಟು ಕೊಡ್ಬೋದು ಸರ್? PUC ಓದಿರ್ತೀವಿ, PUCಗೆ ಒಂದು ಪ್ರೈವೇಟ್ ಕೆಲಸ ಬೇಕು, ಎಷ್ಟು ಕೊಡ್ಬೋದು? 15-20 ಸಾವಿರ ಅಲ್ವಾ. ನಮ್ಮಲ್ಲಿ ಕಾನ್ಸ್ಟೇಬಲ್ಗೆ 50,000 ಸಂಬಳ ಇದೆ. ಈಗ PUC ಓದ್ಕೊಂಬರ್ತಾರಲ್ವಾ, 50,000 ಸಂಬಳ ಇದೆ. ನಮ್ಮದು ಒಂದೇ ಇಲಾಖೆ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ. 31ನೇ ತಾರೀಕು ನೈಟು ಕರೆಕ್ಟಾಗಿ 50,000 ಸಂಬಳ ಅವ್ರ ಅಕೌಂಟಿಗೆ ಬೀಳುತ್ತೆ ಕಾನ್ಸ್ಟೇಬಲಿಗೆ. ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾರೆ ಇನ್ನೂ ವರ್ಷ ಕಂಟಿನ್ಯೂ ಆಗ್ತಾ ಅಡಿಷನ್ ಆಗ್ತಾ ಹೋಗುತ್ತೆ ಅಲ್ವಾ. ನೋಡಿ, PUC ಅಂತ ಓದಿರೋರಿಗೆ ಎಲ್ಲಿ ಇಷ್ಟು ಸಂಬಳ ಕೊಡ್ತಾರೆ? ಯಾವ ಪ್ರೈವೇಟ್ನಲ್ಲಿ ಸಮೇತ ಈ ಇಷ್ಟು ಸಂಬಳವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಈ ಸಂಬಳ ಮುಖ್ಯಕ್ಕಿಂತ ಒಂದು ಪ್ರೈಡ್, ನಾನು ಈ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದೇನೆ ಅನ್ನೋದಕ್ಕೆ ಅಲ್ವಾ. ನಮಗೆ ಮೊದಲಿನ ಥರ ಇಲ್ಲಿ 24 hours ಕೆಲಸ ಇಲ್ಲ, ತುಂಬ ರಿಕ್ರೂಟ್ಮೆಂಟ್ಗಳಿದೆ. ವಿದ್ಯಾರ್ಹತೆಗೆ ತಕ್ಕಂತಹ ಕೆಲಸಗಳು ನಮ್ಮ ಇಲಾಖೆಯಲ್ಲಿರುತ್ತೆ. ಬರೀ ರೋಡ್ ಕಾಯೋದು ಮಾತ್ರ ನಮ್ಮಲ್ಲಿ ಕೆಲಸ ಇಲ್ಲ. ನಮ್ಮ ಇಲಾಖೆ ಒಳಗೆ 20ಕ್ಕೂ ಹೆಚ್ಚು ಸಬ್ ಇದೆ, ಡಿವಿಷನ್ಗಳು. ನನ್ನ ವಿದ್ಯಾರ್ಹತೆಗೆ ನನಗೆ ಯಾವುದು ಸೂಟ್ ಆಗುತ್ತೆ ಕಾನ್ಸ್ಟೇಬಲ್ ಆದಾಗ 20 ಇಲಾಖೆಗಳಲ್ಲೂ ಸಮೇತ ನಾನು ಹೋಗ್ಬೋದು. ನಾನು ಹೋಗ್ಬೇಕಾದ್ರೆ ಇಲ್ಲಿಂದ CIDಗೆ ಹೋಗ್ಬೋದು, ನಾನು ಹೋಗ್ಬೇಕಾ NIAಗೆ ಹೋಗ್ಬೋದು, ನಾನು ಹೋಗ್ಬೇಕಾ CBIಗೆ ಹೋಗ್ಬೋದು, ನಾನು ಹೋಗ್ಬೇಕಾ EDಗೆ ಹೋಗ್ಬೋದು, ನಾನು ಹೋಗ್ಬೇಕಾ ಲೋಕಾಯುಕ್ತಕ್ಕೆ ಹೋಗ್ಬೋದು. ಈ ಥರ 20 ಇಲಾಖೆಗಳು ನಮ್ಮ ಒಂದು ಇಲಾಖೆ ಅಂಡರ್ ಬರುತ್ತೆ. ನನ್ನ ವಿದ್ಯಾರ್ಹತೆಗೆ ತಕ್ಕಂತಹ ಇಲಾಖೆನ ನಾನು ಇದರಲ್ಲಿ ಚೂಸ್ ಮಾಡ್ಕೊಬೋದು ಅಲ್ವಾ. ಕನಿಷ್ಠ PUC ವಿದ್ಯಾರ್ಹತೆ ಆಗಿರಬೇಕು ಕಾನ್ಸ್ಟೇಬಲ್ಗೆ, 19 ವರ್ಷ ದಾಟಿರಬೇಕು. ಅವ್ರು ಅಪ್ಲಿಕೇಶನ್ ಹಾಕ್ಬೋದು. ಒಂದು ಅಪ್ಲಿಕೇಶನ್ ಹಾಕಿ ನಾಳೆ ಎಕ್ಸಾಮ್ಸ್ ಇದೆ, ಸಂಡೇ ಎಕ್ಸಾಮ್ ಇದೆ. ಈಗ ಲಾಸ್ಟ್ ಸಿವಿಲ್ ಕಾನ್ಸ್ಟೇಬಲ್ಗೆ ಯಾರ್ಯಾರು ಹಾಕಿದರೆ ಅವ್ರಿಗೆ ನಾಡಿದ್ದು ಎಕ್ಸಾಮ್ ಇದೆ. ಆದರೆ ಮತ್ತೆ 2-3 ತಿಂಗಳಲ್ಲಿ ಮತ್ತೆ 5,000 PCಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ನ ಕಾಲ್ ಮಾಡ್ತಾಯಿದ್ದಾರೆ. ಯಾರು ಬೇಕಾದ್ರೆ ಅಪ್ಲಿಕೇಶನ್ನ ಹಾಕ್ಬೋದು. ಎಕ್ಸಾಮು ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. 100 ಕ್ವಶನ್ಸ್ ಇರುತ್ತೆ, ಒಂದು ಕ್ವಶನ್ಗೆ 4 ಆನ್ಸರ್ಸ್ ಇರುತ್ತೆ. ಯಾರು ಸ್ವಲ್ಪ ಮನಸ್ಸಿಟ್ಟು ಗಮನವಾಗಿಟ್ಟು 1, 2, 3 ತಿಂಗಳು ಓದ್ತಾರೆ ಅವರು ಸಮೇತ ಸೆಲೆಕ್ಟಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ನಾವು ಜಾಯ್ನ್ ಆಗ್ಬೋದು. ಸರ್, ಸಂಬಳ ಒಂದೇ ಇರುತ್ತಾ? ಇಲ್ಲ, ನನಗೆ ನನ್ನ ಕ್ವಾರ್ಟರ್ಸ್ ಇದೆ, ನನಗೆ ಉಳ್ಕೊಳ್ಳಿಕ್ಕೆ ನನಗೆ ಮನೆ ಕೊಡ್ತಾರೆ ಸರ್ಕಾರದಿಂದ, ನನ್ನ ಮಕ್ಕಳು ಓದಲಿಕ್ಕೆ ಫ್ರೀ ಎಜುಕೇಷನ್ ಅಂತ ನಮ್ಮಲ್ಲೇ ಪಬ್ಲಿಕ್ ಸ್ಕೂಲ್ಗಳಿದೆ. ನನ್ನ ತಂದೆ ತಾಯಿಗಳಿಗೆ, ನೀವೆಲ್ಲ ಹಾಸ್ಪಿಟಲ್ಗೆ ಹೋಗ್ತಿರಲ್ವಾ, ನನ್ನ ತಂದೆ ತಾಯಿಗಳಿಗೆ ಮಣಿಪಾಲು, AJ, ಫಾದರ್ ಮುಲ್ಲರ್, KS ಹೆಗಡೆ, ಬೆಂಗಳೂರು ಕೊಲಂಬಿಯಾ ಏಷ್ಯಾ, ಎಷ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆಯಲ್ವಾ, ಅಲ್ಲೆಲ್ಲರಿಗೂ ನಮಗೆ ಫ್ರೀ ಇದೆ. ಎಲ್ಲೇ ಹೋದರೂ ನಮಗೆ ನಮ್ಮ ಇನ್ಶೂರೆನ್ಸಲ್ಲಿ ನಮಗೆ ಕವರ್ ಆಗುತ್ತೆ. ಎಲ್ಲೇ ಹೋದರೂ ನಮಗೆ ಫ್ರೀಯಾಗಿ ನಾವು ಟ್ರೀಟ್ಮೆಂಟನ್ನು, ಎಂಥ ದೊಡ್ಡ ಕಾಯಿಲೆ ಇದ್ದರೂ ನಾವು ಟ್ರೀಟ್ಮೆಂಟನ್ನು ನಾವು ಪಡ್ಕೊಬೋದು. ನೋಡಿ, ಇಷ್ಟೆಲ್ಲ ನಮ್ಮ ಇಲಾಖೆ ಒದಗಿಸಿಕೊಡುತ್ತೆ ಯಾರು ಬರ್ತಾರೆ ಅಂತ. ಇದು PUC ಮೇಲೆ. ಸರ್, ಡೈರೆಕ್ಟಾಗಿ ನಾವು SI ಆಗಿ ಸೆಲೆಕ್ಟ್ ಮಾಡಬೇಕು. ನೀವೀಗ ಡಿಗ್ರಿ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ಸೊ ಸ್ಟಾರ್ಟಿಂಗಲ್ಲಿ ಇರ್ತೀರಾ. ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಎಕ್ಸಾಮ್ಸ್ ಹೇಗಿರುತ್ತೆ, ಯಾವಾಗ ಕಾಲ್ ಫಾರ್ ಮಾಡ್ತಾರೆ, ಏನೇನು ಅರ್ಹತೆಗಳಿರುತ್ತೆ ನೀವು ಡಿಗ್ರಿ ಮೇಲೆ ಅದಕ್ಕೆ ಅಂತ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿ ಓದಲಿಕ್ಕೆ. ನಿಮ್ಮ ಡಿಗ್ರಿ ಮುಗೀತಾ ಇದ್ದಂಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೆದ್ರೆ 100ಕ್ಕೆ 100 ಎಕ್ಸಾಮ್ನಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು. ನಮ್ಮಲ್ಲಿ ಎಕ್ಸಾಮ್ ನಡೀತಕ್ಕಂಥದ್ದು ಟ್ರಾನ್ಸ್ಪರೆನ್ಸಿ ಇದೆ. ನೀವು ಎಕ್ಸಾಮ್ ಬರೀತಿರಲ್ವ, ಅದೇ ರೀತಿ ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ. ಸರ್ಗಳು ಕೆಲವರು ನಮ್ಮಲ್ಲಿ ಎಕ್ಸಾಮ್ಸ್ಗಳಲ್ಲಿ ಅಟೆಂಡ್ ಆಗಿರ್ತಾರೆ, ಗೊತ್ತಿರುತ್ತೆ. ಪ್ರತಿ ರೂಮ್ಸಿಗೂ ಸಮೇತ ನಾವು CC ಕ್ಯಾಮ್ರಾ ಹಾಕ್ತೀವಿ. ಪ್ರತಿ ರೂಮ್ಗೂ ಈ ಥರ ಒಂದು ಕ್ಯಾಮ್ರಾ ಇಟ್ಟಿರ್ತೀವಿ. ಆ ಕ್ಯಾಮ್ರಾ ಇಡೋದಲ್ಲದೆ ಆ ಪ್ರತಿ ರೂಮ್ದು ಎಕ್ಸಾಮ್ದು ಯಾರು ಟಿಕ್ ಮಾಡಿರ್ತಾರೆ ಅದನ್ನು ಕರೆಕ್ಟಾಗಿ ವೀಡಿಯೋ ಮಾಡ್ತೀವಿ. 20 ಜನ ಇದ್ದರೆ 20 ಜನದ ಒಂದು ಸಲ ವೀಡಿಯೋ ಮಾಡ್ತೀವಿ ಅಲ್ವಾ. ಅದಷ್ಟೂ ಸಮೇತ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸೀಸ್ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸ್ತೀವಿ, ಪ್ರಿಸರ್ವ್ ಮಾಡಿಟ್ಟಿರ್ತೀವಿ. ಅಂದರೆ ದಟ್ ದ ಟ್ರಾನ್ಸ್ಪರೆನ್ಸಿ. ಯಾರೊಬ್ಬರು ಅರ್ಧ ಬಿಟ್ಟೋದ್ರು, ಸರ್ 10 ಮಾರ್ಕ್ಸ್ ಮಾತ್ರ ಟಿಕ್ ಮಾಡಿದ್ದ, ಇನ್ನೆಲ್ಲ ಹೋಗಿ ಅದು ಟಿಕ್ ಆಗುತ್ತೆ, ಆ ಥರ ನಮ್ಮಲ್ಲಿಲ್ಲ. ಯಾರು ಬೇಕಾದ್ರೆ ಕ್ವಶನ್ ಮಾಡಿ ಅದನ್ನು ತೆಗೆದು ನೋಡ್ಬೋದು ಯಾವ ಟೈಮಲ್ಲಿ ಬೇಕಾದರೂ. ಆ CC ಕ್ಯಾಮ್ರಾದು ಇರುತ್ತೆ, ಈ ಕ್ಯಾಮ್ರಾದು ಇರುತ್ತೆ ನಮ್ಮಲ್ಲಿ ರೆಕಾರ್ಡು. ಸೊ ಅಷ್ಟು ಟ್ರಾನ್ಸ್ಪರೆನ್ಸಿನಲ್ಲಿ ನಮ್ಮಲ್ಲಿ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಯಾವುದೇ ರೀತಿಯ ಫೋಲ್ ಪ್ಲೇ ನಮ್ಮ ಇಲಾಖೆಯಲ್ಲಿ ಇಲ್ಲ. ಸೊ ಹಾಗಾಗಿ ಅಪ್ಲಿಕೇಶನನ್ನು ನೀವು ನೆಕ್ಸ್ಟು ಹಾಕಿ. ಸೊ ಏನು ಕಾನ್ಸ್ಟೇಬಲ್ಗೆ 50,000 ಅಂತ ನಾವು ಹೇಳ್ತೀವಿ,
ನಮ್ಮ SI ಹಂತಕ್ಕೆ ಬಂದರೆ ಅದು ಬೇರೆ ಬೇರೆ ಸ್ಯಾಲ್ರಿ ಇರುತ್ತೆ. ಆ ಹಂತದಲ್ಲಿ ನಾವು ಹೋಗ್ತೀವಿ. ನೆಕ್ಸ್ಟು ಡಿಗ್ರಿ ಆಗಿದ್ದರೆ ನೀವು ನಮ್ಮ ಇಲಾಖೆಗೆ ನೇರವಾಗಿ DYSP ಆಗಿ ನೀವು ಅಪಾಯಿಂಟ್ ಆಗಿ ಬರ್ಬೋದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನು ಪ್ರತಿ ವರ್ಷ ಎಷ್ಟು DYSP ಹುದ್ದೆಗಳು ಖಾಲಿದೆ ಅದಕ್ಕೆ ಕಾಲ್ ಫಾರ್ ಮಾಡ್ತಾರೆ, ಅಲ್ಲೂ ಸಮೇತ ನೀವು ಬರ್ಬೋದು. ಇಲ್ಲ ಸರ್ ನಾನು SP ಆಗ್ತೀನಿ ಅಂತ ಹೇಳಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿ ವರ್ಷ ಎಕ್ಸಾಮ್ ನಡೆಸುತ್ತೆ. ಇಡೀ ಇಂಡಿಯಾದಲ್ಲಿ 500ರಿಂದ 1000 ತನಕ IPS ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳುತ್ತೆ. ನೀವು ಅಲ್ಲೂ ಸಮೇತ ಡಿಗ್ರಿ ಮೇಲೆ ನೀವು ರಿಕ್ರೂಟ್ಮೆಂಟ್ ಆಗಿ ನಮ್ಮನ್ನು ಬರ್ಬೋದು. ಅದಕ್ಕೆ ಆಗಬೇಕು ಅಂದರೆ ಯು ಸ್ಟಾರ್ಟ್ ಫ್ರಮ್ ನಾವು. ನಾನು ಇಲಾಖೆಯಲ್ಲಿ ಹೋಗಿ ನಾವು ಸೇರ್ಕೊಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ ಫ್ರಮ್ ನಾವು ಫಸ್ಟ್ ಇಯರ್ನಿಂದ ನೋಡ್ಬೇಕಾದ್ರೆ ಡಿಗ್ರಿ ಮುಗಿಬೇಕಾದ್ರೆ ಆ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗಿ ನೀವು ರೆಡಿಯಾಗಿರಬೇಕು. ರೆಡಿಯಾಗಿದ್ದರೆ ಏನಾಗುತ್ತೆ, ಈಗ ಎಷ್ಟು ವರ್ಷ ನಿಮಗೆಲ್ಲ 20 ಇಯರ್ಸಾ 19 ಇಯರ್ಸ್ ಅಲ್ವಾ? 21 ಇಯರ್ಗೆ ನೀವೆಲ್ಲ ಔಟ್ಪುಟ್ಟು ಬರ್ತೀರಲ್ವಾ? ನೀವು ರೆಡಿಯಾಗಿ ಎಕ್ಸಾಮ್ಸ್ ಬರೆದ್ರೆ 23, 24, 25ನಲ್ಲಿ ನೀವು ಯಾವುದಾದ್ರೂ ಒಂದು ಸರ್ಕಾರಿ ಇಲಾಖೆಯಲ್ಲಿ ನೀವು ಸೆಲೆಕ್ಟ್ ಆದರೆ ಇನ್ 35 ಇಯರ್ಸ್ ನೀವು ಆರಾಮಾಗಿರ್ಬೋದು. ದೆರ್ ಇಸ್ ನೋ ಟೆನ್ಷನ್. ನಮಗೆ ಈಗ ಸರ್ವ್ ಅಷ್ಟೇ, ಅವರೆಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಸೊ ಆ ಇಲಾಖೆಗೆ ಸೆಲೆಕ್ಟ್ ಆದಾಗ ಅವರು ರಿಟೈರ್ಡ್ ಆಗೋರ್ಗೂ ಅವರು ನೆಮ್ಮದಿಯಾಗಿರ್ಬೋದು. ಸೊ ಹಾಗಾಗಿ ಏನು ಓದ್ತೀರಾ ಅದು ನಿಮಗೆ ಪ್ರತಿಫಲನ ಕೊಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಹಾರ್ಡಾಗಿ ಸ್ಟಡಿ ಮಾಡಿ ನೀವು ಇಲಾಖೆಗೆ ನೀವು ಜಾಯ್ನ್ ಆಗ್ಬೋದು.